ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಟಿಪ್ಸ್ನ ನಾವು ನಮ್ಮ ಡೈಲಿ ಲೈಫಲ್ಲಿ ಅಳವಡಿಸ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಈಸಿ ಮಾಡ್ಕೋಬೋದು. ನಾವು ಯಾವಾಗಲೇ ಚಪಾತಿ ಮಾಡಲಿ ಅಥವಾ ಪೂರಿ ಮಾಡೋಕ್ಕೋದ್ರು ಕೆಲವು ಸಲ ಹಿಟ್ಟನ್ನು ಹೇಗೆ ಕಲಿಸಿದ್ರು ಗಟ್ಟಿಯಾಗಿಬಿಡುತ್ತೆ. ಚಪಾತಿ ತುಂಬ ಗಟ್ಟಿ ಆಗಿಬಿಟ್ಟು ತಿನ್ನೋಕ್ಕೆ ಆಗಲ್ಲ. ಆ ರೀತಿ ಆಗದೆ ಇರೋ ಹಾಗೆ ಈ ಟಿಪ್ಸನ್ನು ಬಳಸಿ ನಾವು ಚಪಾತಿ ಹಿಟ್ಟನ್ನು ಕಲಿಸೋದ್ರಿಂದ ಚಪಾತಿ ಮಾಡಿದಾಗ ತುಂಬ ಸಾಫ್ಟಾಗಿ ಆಗುತ್ತೆ. ಹಾಗೆ ನಾನು ಇಲ್ಲಿ ಅಗಲವಾದ ಪಾತ್ರೆ ಅಥವಾ ಈ ರೀತಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ನಾನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪಾಕಿ ನಾವು ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಈ ರೀತಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮತ್ತು ಚಪಾತಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ತುಂಬ ಸಕ್ಕರೆ ಹಾಕಬಾರ್ದು. 1 ಟೀ ಸ್ಪೂನ್ ಅಥವಾ 1/4 ಟೀ ಸ್ಪೂನ್ ಹಾಕ್ಕೊಂಡು ಸಾಕು. ಸಕ್ಕರೆ ಹಾಕಿ ಈ ರೀತಿ ನಾವು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡೋದ್ರಿಂದ ಚಪಾತಿ ಸಾಫ್ಟಾಗಿ ಆಗುತ್ತೆ. ಮತ್ತು ನಾವು ಪೂರಿ ಸುಟ್ಟಾಗ ಪೂರಿನೂ ಸಹ ತುಂಬ ಚೆನ್ನಾಗಿ ಉಬ್ಬುತ್ತೆ, ಸಾಫ್ಟಾಗಿ ಪೂರಿ ಬರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಸಿದ್ದಾದಮೇಲೆ ಈ ರೀತಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿ ನಾವು ಒಂದು 5 ನಿಮಿಷ ಬಿಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಾಗುತ್ತೆ, ಮೆತ್ತಗಾಗುತ್ತೆ, ಸಾಫ್ಟಾಗಿ. ನಾವು 5 ನಿಮಿಷ ಬಿಡ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಚಪಾತಿ ಮಾಡ್ಕೊಂಡ್ರೆ ಚಪಾತಿ ಗಟ್ಟಿಯಾಗಿ ಆಗದಿರ ಸಾಫ್ಟಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾವು ತಿಂಗಳು ಚಪಾತಿ ಹಿಟ್ಟು ತರ್ತಾ ಇರ್ತೀವಿ. ಈ ರೀತಿ ಕವರ್ಸ್ನ ನಾವು ಚಪಾತಿ ಹಿಟ್ಟನ್ನು ಬಾಕ್ಸ್ಗೆ ಹಾಕ್ಕೊಂಡು ಬಿಸಾಡ್ಬಿಡ್ತೀವಿ. ಇದನ್ನು ಬಿಸಾಡ್ದಿರ ನಾವು ಯೂಸ್ ಮಾಡ್ಕೋಬೋದು. ಮೊದಲಿಗೆ ನಾವು ಈ ಕವರ್ನಲ್ಲಿ ನಾವು ಏನಾದರೂ ಖಾರದ ಪುಡಿ ಹಾಕಿಸ್ಕೋಬೇಕಾದ್ರೆ ಮಿಷಿನ್ಗೆಲ್ಲ ತೊಗೊಂಡು ಹೋಗ್ತೀವಲ್ಲ, ಸೊ ಆವಾಗ ನಾವು ಈ ರೀತಿ ಕವರ್ಸಲ್ಲಿ ಮೆಣಸಿನ್ಕಾಯಿ ಆಗಲಿ ಅಥವಾ 1 kg 2 kg ಅಕ್ಕಿ ಹಿಟ್ಟೇನಾದರೂ ನಾವು ಮಿಷಿನ್ಗೆ ತೊಗೊಂಡೋಗಿ ಹಾಕಿಸ್ಕೋಬೇಕಾದಾಗ ಈ ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬರ್ಬೋದು. ತುಂಬ ಗಟ್ಟಿ ಇರುತ್ತೆ ಮತ್ತು ಬಿಸಿನೂ ಸಹ ತಡೆಯುತ್ತೆ ಈ ಕವರು. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕವರ್ನ ಈ ರೀತಿ ಫುಲ್ಲು 4 ಸೈಡು ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಚಪಾತಿ ಮಾಡಬೇಕಾದ್ರೆ ನಮಗೆ ಯಾವುದೇ ರೀತಿ ಮಣೆನೂ ಬೇಕಾಗಲ್ಲ. ಈ ರೀತಿ ಕಿಚನ್ ಕೌಂಟರ್ ಟಾಪು ಸಹ ಗಲೀಜಾಗಲ್ಲ, ನೀಟಾಗಿರುತ್ತೆ. ನಾವು ಈ ರೀತಿ ಕವರ್ಸ್ನ ಯೂಸ್ ಮಾಡಿ ಚಪಾತಿನೂ ತೀಡ್ಕೋಬೋದು. ತುಂಬ ಚೆನ್ನಾಗಿ ಚಪಾತಿ ಕವರ್ ಮೇಲೆ ತೀಡ್ಕೋಬೋದು. ಮತ್ತು ಕಿಚನ್ ಕೌಂಟರ್ ಟಾಪು ಸಹ ನಾವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಗಲೀಜು ಸಹ ಆಗಲ್ಲ, ಕೆಳಗಡೆ ಪೌಡ್ರ್ ಎಲ್ಲ ಬೀಳೋದೇ ಇಲ್ಲ. ನಾವು ಈ ರೀತಿ ಕವರ್ನ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಚಪಾತಿ ಹಿಟ್ಟನ್ನು ತೀಡ್ಕೋತಾ ಇದ್ದೀನಿ. ಯಾವುದೇ ರೀತಿ ಮಣೆನೂ ಬೇಕಾಗಲ್ಲ ನಮಗೆ. ಈ ರೀತಿ ನಾವು ಕವರ್ ಮೇಲೆ ಚಪಾತಿ ತೀಡ್ಕೊಳ್ಳೋದ್ರಿಂದ ಚಪಾತಿ ತೀಡಬೇಕಾದ್ರೆ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ರೌಂಡ್ಗೆ. ಈ ರೀತಿ ಬೇಗ ಮಾಡ್ಕೋಬೋದು ಚಪಾತಿನ ಈ ರೀತಿ ಕವರ್ ಮೇಲೆ ಮಾಡ್ಕೊಳ್ಳೋದ್ರಿಂದ. ನೋಡಿ, ನಾನಿಲ್ಲಿ ತೀಡಿ ತೋರಿಸ್ತಾ ಇದ್ದೀನಿ. ಚಪಾತಿನ ಈ ರೀತಿ ಮಣೆ ಏನು ಯೂಸ್ ಮಾಡ್ತೀರಾ ನಾವು ಈಸಿಯಾಗಿ ಚಪಾತಿ ಮಾಡ್ಕೋಬೋದು. ಕಿಚನ್ ಕೌಂಟರ್ ಟಾಪು ಸಹ ನೀಟಾಗಿರುತ್ತೆ. ನಾವು ಈ ರೀತಿ ಕವರ್ನ ಫುಲ್ಲು ಅಗಲವಾಗಿ ಹಾಕ್ಕೊಂಡಿರೋದ್ರಿಂದ ನಾವು ತೀಡಬೇಕಾದ್ರೆ ಆ ಕಡೆ ಈ ಕಡೆ ಚಪಾತಿ ಹಿಟ್ಟೆಲ್ಲ ಸೈಡ್ಗೆಲ್ಲ ಹೋಗುತ್ತಲ್ಲ, ಆ ರೀತಿ ಸೈಡ್ಗೂ ಸಹ ಹೋಗಲ್ಲ. ಈ ರೀತಿ ನಾವು ಕವರ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ಕವರಿಂದನೇ ನಾವು ಈಸಿಯಾಗಿ ಚಪಾತಿನ ಲಟ್ಟಿಸ್ಕೋಬೋದು. ಯಾವುದೇ ರೀತಿ ನಮಗೆ ಲಟ್ಟಿಸೋದಕ್ಕೆ ಲಟ್ಟಣಿಗೆನೇ ಬೇಕಾಗಿಲ್ಲ, ಅಷ್ಟು ಈಸಿಯಾಗಿ ನಾವು ಈ ಕವರ್ನ ಯೂಸ್ ಮಾಡಿಕೊಂಡು ಚಪಾತಿನ ಮಾಡ್ಕೋಬೋದು. ಇದಕ್ಕೆ ನೋಡಿ, ಇಲ್ಲಿ ನಾನು ಫಸ್ಟು ಈ ರೀತಿ ಚಪಾತಿ ಕವರ್ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಚಪಾತಿ ಹಿಟ್ಟನ್ನು ರೌಂಡಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನಾವಿಲ್ಲಿ ಲಟ್ಟಣಿಗೆನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಈಸಿಯಾಗಿ ಸ್ಮ್ಯಾಶರ್ ಬರುತ್ತಲ್ಲ, ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡೋಕ್ಕೆ, ಆ ಸ್ಮ್ಯಾಶರಿಂದ ಕವರ್ನ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಅಥವಾ ನೀವು ಫುಲ್ ಆಯಿಲನ್ನೇ ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿಗೆ ಕವರ್ ಮಧ್ಯದಲ್ಲಿಟ್ಟು ಈ ರೀತಿ ಕವರ್ನ ಫೋಲ್ಡ್ ಮಾಡಿ ನಾವು ಈ ರೀತಿ ಲಟ್ಟಣಿಗೆಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಚಪಾತಿನ ಮಾಡ್ಕೋಬೋದು. ಯಾವುದೇ ರೀತಿ ಲಟ್ಟಣಿಗೆನೂ ಬೇಕಾಗಲ್ಲ ನಮಗೆ, ಮಣೆನೂ ಬೇಕಾಗಲ್ಲ. ತುಂಬ ಚೆನ್ನಾಗಿ ನಮಗೆ ಚಪಾತಿ ಆಗುತ್ತೆ. ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಪೂರಿಗಾದರೂ ಮಾಡ್ಕೋಬೋದು ಅಥವಾ ಚಪಾತಿನೇ ಆಗಲಿ ಈ ರೀತಿ ನಾವು ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ವಲ್ಪ ಡಿಸೈನ್ ಆಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಸ್ಮ್ಯಾಶರಲ್ಲಿ ಹೋಲ್ಸ್ ಇರುತ್ತಲ್ಲ, ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಆ ರೌಂಡ್ ಆಗಿ ಮಾರ್ಕ್ಸ್ ಎಲ್ಲ ಚಪಾತಿ ಹಿಟ್ಟಿನ ಮೇಲೆ ಬಿಡುತ್ತೆ. ಸೊ ಅದು ಸಹ ಡಿಸೈನ್ ಥರ ಕಾಣುತ್ತೆ. ಸೊ ನಾವು ಕವರ್ನ ಫೋಲ್ಡ್ ಮಾಡಿ ಆದರೂ ಚಪಾತಿನ ಲಟ್ಟಿಸ್ಕೋಬೋದು, ಇಲ್ಲಾಂದರೆ ಹಾಗೇ ಆ ಚಪಾತಿ ಹಿಟ್ಟಿನ ಮೇಲೆ ಪ್ರೆಸ್ ಮಾಡಿಕೊಂಡು ಸಹ ನಾವು ಈ ರೀತಿ ರೌಂಡಾಗಿ ಶೇಪಾಗಿ ನಾವು ಚಪಾತಿನ ಮಾಡ್ಕೋಬೋದು. ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ಯಾವುದೇ ರೀತಿ ಲಟ್ಟಣಿಗೇನೂ ಬೇಕಾಗಲ್ಲ, ಮಣೆನೂ ಬೇಕಾಗಲ್ಲ ಫ್ರೆಂಡ್ಸ್. ಸೊ ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ರೀತಿ ನಾವು ಚಪಾತಿನ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಈ ರೀತಿ ಕುಕ್ಕರ್ ಹ್ಯಾಂಡಲ್ಗಳು ಉದುರೋಗ್ತಾ ಇರುತ್ತೆ. ನಾವು ಎಷ್ಟೇ ಪದೇ ಕಿಚನಲ್ಲಿ ಒಂದು ಸ್ಕ್ರೂ ಡ್ರೈವರ್ ಆಗಲಿ ಇಟ್ಕೊಂಡೇ ಇರಬೇಕು. ಹ್ಯಾಂಡಲ್ಸು ತುಂಬ ಉದುರಿ ಹೋಗ್ತಾ ಇರುತ್ತೆ ಎರಡೂ ಸೈಡಲ್ಲೂ. ಸೊ ಅದಕ್ಕೆ ನಾವು ಈ ರೀತಿ ಸಿಂಪಲ್ಲಾಗಿ ಇಲ್ಲಿ ನಾನು ಟ್ಯಾಬ್ಲೆಟ್ ಕವರ್ಸ್ ಬರುತ್ತಲ್ಲ, ಆ ಕವರ್ ನಾವು ಟ್ಯಾಬ್ಲೆಟ್ ಯೂಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಈ ರೀತಿ ಕವರ್ನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಟ್ಯಾಬ್ಲೆಟ್ ಕವರ್ನ ಒಂದು ಸ್ವಲ್ಪ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಈ ಸ್ಕ್ರೂ
ಇರುತ್ತಲ್ಲ ಅದನ್ನು ಈ ರೀತಿ ಒಂದು ಸ್ವಲ್ಪ ಹೋಲ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ಈ ಸ್ಕ್ರೂಗೆ ಈ ಟ್ಯಾಬ್ಲೆಟ್ ಕವರ್ನ ಹಾಕಿ ಹ್ಯಾಂಡಲ್ನ ಫಿಕ್ಸ್ ಮಾಡೋದ್ರಿಂದ ಟೈಟಾಗಿ ಕೂರುತ್ತೆ ಮತ್ತು ಯಾವುದೇ ರೀತಿ ನಾವು ವಾಶ್ ಮಾಡಿದಾಗಲೂ ಸಹ ಬಿದ್ದೋಗಲ್ಲ, ನೀಟಾಗಿ ಕೂರುತ್ತೆ. ಈ ರೀತಿ ಟ್ಯಾಬ್ಲೆಟ್ ಕವರ್ನ ಯೂಸ್ ಮಾಡ್ಕೊಂಡು ನಾವು ಹ್ಯಾಂಡಲ್ನ ಟೈಟಾಗಿ ಫಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ನೋಡಿ ಈ ರೀತಿ ಸ್ಕ್ರೂನ ಹಾಕ್ಕೊಂಡಿದ್ದೀನಿ. ಸ್ಕ್ರೂನ ಹಾಕ್ಕೊಂಡು ನಾನಿಲ್ಲಿ ಹ್ಯಾಂಡಲ್ನ ಈ ರೀತಿ ಕುಕ್ಕರ್ಗೆ ಫಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸ್ಕ್ರೂನ ಈ ರೀತಿ ಒಂದು ಚಾಕು ಇದ್ರೆ ಸಾಕು. ಕೆಲವು ಸಲ ಚಾಕುಯಿಂದನೇ ಅದು ಫಿಕ್ಸ್ ಮಾಡ್ಕೋಬೋದು ಸ್ಕ್ರೂನ. ಇಲ್ಲ ಅಂದರೆ ನಾವು ಕಿಚನಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡಿದ್ರೆ ಒಳ್ಳೆಯದು. ಈ ರೀತಿ ಹ್ಯಾಂಡಲ್ಸ್ ಎಲ್ಲ ಉದುರೋದಾಗ ಈ ರೀತಿ ಟೈಟ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಟೈಟಾಗಿ ಕೂರುತ್ತೆ ಮತ್ತು ಅದು ನಾವು ಎಷ್ಟೇ ಅಲ್ಗಾಡ್ಸಿದ್ರು ಸಹ ಅಲ್ಗಾಡಲ್ಲ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ಚಪಾತಿ ಹಿಟ್ಟು ಖಾಲಿ ಕವರ್ನ ಕಟ್ ಮಾಡಿ ಇಟ್ಕೊಂಡಿಲ್ಲ, ಅದೇ ಕವರ್ನ ತೊಗೊಂಡಿದ್ದೀನಿ. ನಾವು ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅದನ್ನು ನೀರೆಲ್ಲ ಸೋರೋಕ್ಕೆ ಅಂತ ಬಟ್ಲಲ್ಲಿ ಹಾಕಿರ್ತೀವಿ. ಬಟ್ಲಲ್ಲಿ ಹಾಕಿಟ್ಟಾಗ ಕೆಳಗಡೆ ನೆಲದಲ್ಲಿ ಇಟ್ಟಾಗ ಅಥವಾ ನೀರೆಲ್ಲ ಸುರಿದು ಬಿಡುತ್ತೆ. ಪಾತ್ರೆಗಳಿರೋ ನೀರು ಎಲ್ಲ ಸುರಿದು ಕೆಳಗಡೆ ಎಲ್ಲ ಡ್ರಾಪ್ ಆಗಿಬಿಡುತ್ತೆ. ಅಥವಾ ಕೆಲವು ಸಲ ಕಿಚನ್ ಕೌಂಟರ್ ಟಾಪ್ ಮೇಲೆ ನಾವು ಆ ಬಟ್ಲನ್ನ ಇಟ್ಟಾಗ ಆ ಪಾತ್ರೆಗಳೆಲ್ಲ ಇಂದ ನೀರು ಸುರಿದು ಕೆಳಗಡೆ ಎಲ್ಲ ಆ ಉಪ್ಪಿನ ಮಾರ್ಕ್ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಈ ರೀತಿ ನೀರೆಲ್ಲ ನಾವು ಪಾತ್ರೆಗಳ ಸ್ಟ್ಯಾಂಡಿಂದ ಕೆಳಗಡೆ ಸೋರದೇ ಇರೋ ಹಾಗೆ ಮೊದಲಿಗೆ ನಾನಿಲ್ಲಿ ಒಂದು ದಿಂಬು ಕವರ್ ತೊಗೊಂಡಿದ್ದೀನಿ. ನಾವು ಯೂಸ್ ಮಾಡದೇ ಇರೋ ದಿಂಬು ಕವರ್ ಇರುತ್ತಲ್ಲ ಆ ಕವರ್ನ ತೊಗೊಂಡು ನಾವು ಈ ರೀತಿ ಚಪಾತಿ ಹಿಟ್ಟು ಕವರ್ನ ಕಟ್ ಮಾಡಿ ಆದರೂ ಅದರೊಳಗಡೆ ಸೇರಿಸ್ಕೋಬೋದು. ಇಲ್ಲಾಂದರೆ ಹಾಗೆಯೇ ದಿಂಬು ಕವರ್ ಒಳಗಡೆ ನಾವು ಕವರ್ನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನೋಡಿ ನಾವು ಈ ರೀತಿ ಪಾತ್ರೆಗಳನ್ನೆಲ್ಲ ತೊಳೆದು ಸ್ಟ್ಯಾಂಡನ್ನು ಇಟ್ಟಿರ್ತೀವಿ ಕಿಚನ್ ಕೌಂಟರ್ ಟಾಪ್ ಮೇಲೆ. ಕೆಲವು ಸಲ ನಾವು ಹೊರಗಡೆ ಇಟ್ಟಾಗಲೂ ಸಹ ನೆಲದ ಮೇಲೇನೂ ಇಡ್ತೀವಿ. ಆಗಲೂ ಸಹ ನಾವು ಪಾತ್ರೆಗಳೆಲ್ಲ ತೊಳೆದು ಹಾಕ್ತಾ ಇರ್ಬೇಕಾದ್ರೆ ಕೆಳಗಡೆ ನೀರೆಲ್ಲ ಸುರಿದು ಕೌಂಟರ್ ಟಾಪ್ ಮೇಲೆ ಎಲ್ಲ ಉಪ್ಪಿನ ಕಲೆ ಆಗಿಬಿಟ್ಟಿದ್ದೇ ಇರೋ ಹಾಗೆ ನಾವು ಈ ರೀತಿ ಕವರ್ನ ರೆಡಿ ಮಾಡಿಕೊಂಡು ದಿಂಬು ಕವರ್ ಒಳಗಡೆ ಕವರ್ನ ಹಾಕ್ಕೊಂಡು ಅದನ್ನು ನಾವು ಇಟ್ಟು ಅದ್ರ ಮೇಲೆ ನಾವು ಸ್ಟ್ಯಾಂಡನ್ನು ಇಡೋದ್ರಿಂದ ಕೆಳಗಡೆ ನೋಡಿ ಈ ರೀತಿ ಉಪ್ಪು ಕಲೆಗಳೆಲ್ಲ ಆಗಿ ಮಾರ್ಕ್ ಆಗೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ನಾವು ಕಾಸು ಕೊಟ್ಟು ಕೊಂಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಕವರ್ನ ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ಟ್ಯಾಂಡನ್ನು ಅದ್ರ ಮೇಲೆ ಇಟ್ಟಾಗ ನೀರು ಸುರಿದಿದ್ದೆಲ್ಲ ಆ ಕವರ್ ಮೇಲೆ ಬೀಳುತ್ತೆ. ಸೊ ಕೆಳಗಡೆ ಬಟ್ಟೆನೂ ಸಹ ನೀಟಾಗಿರುತ್ತೆ. ಆ ಕವರ್ ಹಾಕಿರೋದ್ರಿಂದ ಮೇಲೆ ಬಟ್ಟೆ ಮಾತ್ರ ವೆಟ್ ಆಗುತ್ತೆ. ಸೊ ನಾವು ಅದನ್ನು ವಾಶ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಕವರ್ ತೆಗೆದು ನಾವು ಅದನ್ನು ಒಣಗಿಸ್ಕೊಂಡು ಮತ್ತೆ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಇಲ್ಲಿ ಡ್ರೆಸ್ದು ದುಪ್ಪಟ್ಟ ತೊಗೊಂಡಿದ್ದೀನಿ ಅಥವಾ ವೇಲು. ನಾವು ಡ್ರೆಸ್ ಹಳೇದಾಗ್ಬಿಟ್ಟಿದೆ ಅಂತ ಬಿಸಾಡ್ಬಿಡ್ತೀವಿ, ಕೆಲವು ಸಲ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ವೇಲನ್ನು ಮಾತ್ರ ಬಿಸಾಡಲ್ಲ. ದುಪ್ಪಟ್ಟ ತುಂಬ ಚೆನ್ನಾಗಿರುತ್ತೆ, ಹಾಗೆ ಇಟ್ಕೊಂಡಿರ್ತೀವಿ. ಕೆಲವು ಸಲ ದುಪ್ಪಟ್ಟ ಬಟ್ಟೆ ಚೆನ್ನಾಗಿದ್ರೆ ಡ್ರೆಸ್ ಕೂಡ ಸ್ಟಿಚ್ ಮಾಡ್ಕೋಬೋದು. ನಾವು ಪಾತ್ರೆ ಎಲ್ಲ ತೊಳೆದಿಟ್ಟಾಗ ನೈಟು ಜಿರಳೆಗಳೆಲ್ಲ ಓಡಾಡ್ಬಿಡುತ್ತೆ ಕೆಲವು ಸಲ ಪಾತ್ರೆಗಳ ಮೇಲೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ನೈಟು ಮಲಗುವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಾದ್ಮೇಲೆ ಈ ರೀತಿ ಒಂದು ವೇಲನ್ನು ಬಟ್ಟೆನ ಹಾಕಿಡೋದ್ರಿಂದ ಪಾತ್ರೆಗಳ ಮೇಲೆ ಜಿರಳೆಗಳೇ ಆಗಲಿ ಅಥವಾ ಡಸ್ಟೇ ಕೂರೋದಾಗಲಿ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ. ನಾನು ಒಂದು ಚಿಕ್ಕ ಬಟ್ಲೆ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರಿನ ಜೊತೆಗೆ ಇಲ್ಲಿ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಜೊತೆಗೆ ನಾವು ಹನಿ ಇದ್ದರೆ ಹನಿನೂ ಕೂಡ ಹಾಕ್ಕೋಬೋದು. ಜೇನುತುಪ್ಪ ಇದ್ದರೆ ಅದು ಸಹ 1 ಸ್ಪೂನಷ್ಟು ಹಾಕ್ಕೋಬೋದು. ಇಲ್ಲ ಅಂದರೆ ನಾವು ಮೊಸರಿನ ಬದಲು ಹಾಲನ್ನು ಸಹ, ಹಸಿ ಹಾಲಿರುತ್ತಲ್ಲ ಹಾಲನ್ನು ಸಹ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಕಸ್ತೂರಿ ಅರಿಶಿನ ಇದ್ದರೆ ಕಸ್ತೂರಿ ಅರಿಶಿನ ಹಾಕ್ಕೋಬೋದು. ಇಲ್ಲಾಂದರೆ ನಾವು ನಾರ್ಮಲಾಗಿ ಯೂಸ್ ಮಾಡೋ ಅರಿಶಿನನೇ ಒಂದು ಸ್ವಲ್ಪ ಹಾಕ್ಕೊಂಡು ಕಡಲೆ ಹಿಟ್ಟು, ಮೊಸರು, ಅರಿಶಿನ ಮೂರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಈಗ ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ಎಲ್ಲ ಹೋಗಿ ಬರ್ತೀವಿ. ಹೊರಗಡೆ ಎಲ್ಲ ಹೋಗಿ ಬಂದು ಆದಮೇಲೆ ಚೆನ್ನಾಗಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಈ ರೀತಿ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಮಾಡಿ ಹಾಕ್ಕೊಳ್ಳೋದ್ರಿಂದ ಫೇಸು ಸಹ ಗ್ಲೋ ಆಗುತ್ತೆ. ಮತ್ತು ಫೇಸಲ್ಲಿ ಕೆಲವು ಸಲ ಟ್ಯಾನ್ ಆಗಿ ಕಪ್ಪಗಾಗ್ಬಿಟ್ಟಿರುತ್ತೆ, ಅದೆಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ. ಕಪ್ಪು ಕಲೆಗಳಿರುತ್ತೆ, ಮೊಡವೆಗಳಾಗಿ, ಅದು ಸಹ ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ಈ ರೀತಿ ನಾವು ಫೇಸ್ ಪ್ಯಾಕ್ಸನ್ನು ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ಇನ್ನೂ ಸಹ ಗ್ಲೋ ಆಗುತ್ತೆ ಫ್ರೆಂಡ್ಸ್. ನಾವು ಯಾವಾಗಲೂ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ. ಈ ರೀತಿ ಮನೆಯಲ್ಲಿ ಸಿಗೋ ಸಾಮಗ್ರಿನೇ ಬಳಸ್ಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕಲೆಗಳು ಕಮ್ಮಿ ಆಗುತ್ತೆ, ಟ್ಯಾನು ರಿಮೂವ್ ಮಾಡ್ಕೋಬೋದು. ಮೊದಲಿಗೆ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಮಿಕ್ಸ್ಚರ್ನ ಇಲ್ಲಿ ಕೈಗೆ ಸ್ಕಿನ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಅಪ್ಲೈ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಅದು ಫುಲ್ಲು ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಒಂದು ಸ್ವಲ್ಪ ಕೈ ತೇವ ಮಾಡಿಕೊಂಡು ಮತ್ತೆ ನಾವು ಮಸಾಜ್ ಮಾಡಿಕೊಂಡು ಆಮೇಲೆ ನಾವು ಫೇಸ್ ವಾಶ್ ಮಾಡ್ಕೋಬೋದು. ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಕಲೆಗಳು ಕಮ್ಮಿ ಆಗುತ್ತೆ, ಟ್ಯಾನು ರಿಮೂವ್ ಮಾಡ್ಕೋಬೋದು ಮತ್ತು ಸ್ಕಿನ್ನು ಸಹ ಗ್ಲೋ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ.
ಸೊ ನೋಡಿ ನಾನು ಅಪ್ಲೈ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗ್ಲೋ ಬರುತ್ತೆ ಅಂತ. ನಾವು ವಾಶ್ ಮಾಡೋಕ್ಕೆ ಮುಂಚೆ ಈ ರೀತಿ ಸ್ವಲ್ಪ ಕೈನ ವೆಟ್ ಮಾಡಿಕೊಂಡು ಅದು ಫುಲ್ ಡ್ರೈ ಆದಮೇಲೆ ಈ ರೀತಿ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಪೋರ್ಸಲ್ಲಿ ಕೆಲವು ಸಲ ಡಸ್ಟ್ ಎಲ್ಲ ಕೂತ್ಬಿಟ್ಟಿರುತ್ತೆ ನಮ್ಮ ಸ್ಕಿನ್ನಲ್ಲಿ. ಸೊ ಅದು ಸಹ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಈ ರೀತಿ ಫೇಸ್ ಪ್ಯಾಕ್ಸ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಮುಂಚೆ ಒಂದ್ಸರಿ ನೀಟಾಗಿ ನಾರ್ಮಲ್ ವಾಟರಿಂದ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಟೀ ಮಾಡ್ಕೋತಾ ಇರ್ತೀನಿ. ನಾವು ಯಾವಾಗಲೂ ಡಿಫ್ರೆಂಟ್ ಆಗಿ ಟೀ ಮಾಡ್ತಾ ಇರ್ತೀವಿ. ಕೆಲವು ಸಲ ಶುಂಠಿ ಹಾಕ್ತೀವಿ, ಕೆಲವು ಸಲ ಏಲಕ್ಕಿ ಹಾಕ್ಕೊಂಡು ಟೀ ಮಾಡ್ಕೋತಾ ಇರ್ತೀವಿ. ಕೆಲವು ಸಲ ನಾರ್ಮಲ್ ಪ್ಲೇನ್ ಟೀನೇ ಮಾಡ್ಕೊಂಡಾಗ ಈ ರೀತಿ ಒಂದ್ಸಲ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟೀ ಮಾಡಿದ್ದೆಲ್ಲ ಆದ್ಮೇಲೆ ನಾನು ಇಲ್ಲಿ ಯಾವಾಗಲೂ ಬೆಲ್ಲದ ಟೀ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ. ಸೊ ಟೀ ಎಲ್ಲ ಮಾಡಿಕೊಂಡು ಈ ರೀತಿ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ ಬರುತ್ತಲ್ಲ, ಆ ಕಾಫಿ ಪೌಡರ್ನ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ. ಯಾವಾಗಲೂ ಒಂದೇ ರೀತಿ ಟೀ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಟೀ. ನಾನು ಇಲ್ಲಿ ಒಂದು ಸ್ವಲ್ಪ ನೋಡಿ ಈ ರೀತಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ. ಮನೆಯಲ್ಲಿ ನಾವು ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತೀವೋ ಆ ಕಾಫಿ ಪೌಡರ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಿ ಟೀ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.